ನಮಸ್ಕಾರ, ನಾನು ನವಿತಾ ಜೈನ್. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದು, ಸಮಾವೇಶಕ್ಕೆ ಬರ್ತಿದ್ದಾರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ದು, ಈ ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಆಗಮಿಸಲಿದ್ದಾರೆ. ಸಂಜೆ 6 ಗಂಟೆಗೆ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. 4 ವರ್ಷಗಳ ಬಳಿಕ ಸೋನಿಯಾ ಗಾಂಧಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿಯ ಸೆಟಲ್ಮೆಂಟ್ನ ಹಾಕಿ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಸೋನಿಯಾ ಗಾಂಧಿ ಕರ್ನಾಟಕದಲ್ಲಿ ಭಾಗಿಯಾಗ್ತಾ ಇರುವ ಏಕೈಕ ಪ್ರಚಾರ ಸಭೆ ಸಮಾವೇಶ ಇದಾಗಿದೆ. ಯಾವ ಅಭ್ಯರ್ಥಿಯ ಪರವಾಗಿಯೂ ಸೋನಿಯಾ ಗಾಂಧಿಯವರು ಪ್ರಚಾರ ಮಾಡಿಲ್ಲ ಈ ಸಲದ ಎಲೆಕ್ಷನ್ನಲ್ಲಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾ ಇರೋದು ಕರ್ನಾಟಕದಲ್ಲಿ ಏಕೈಕ ಪ್ರಚಾರದ ಸಮಾವೇಶ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, 6 ಗಂಟೆಗೆ ಕಾಂಗ್ರೆಸ್ನ ಸಮಾವೇಶ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಕಾಂಗ್ರೆಸ್ನ ಅಧಿನಾಯಕಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ಯಾವ ರೀತಿಯ ಹುಮ್ಮಸ್ಸು ಕಾಣಿಸ್ತಿದೆ? ನವಿತಾ, ಸೋನಿಯಾ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಏನಂದ್ರೆ ಕರ್ನಾಟಕದಲ್ಲಿ ಭಾಗಿಯಾಗ್ತಾ ಇರುವಂತಹ ಏಕೈಕ ಕಾರ್ಯಕ್ರಮ ಇದಾಗಿರೋದ್ರಿಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಸೆಂಟ್ರಲ್ ಕ್ಷೇತ್ರ ಮತ್ತು ಪೂರ್ವ ಕ್ಷೇತ್ರ ಎರಡೂ ಸಹ ಹುಬ್ಬಳ್ಳಿಯಲ್ಲಿ ಪ್ರಚಾರ ಮಾಡ್ತಿರೋದ್ರಿಂದಾಗಿ ಎರಡಕ್ಕೂ ಬೂಸ್ಟ್ ಸಿಗುತ್ತೆ. ಜೊತೆಗೆ ಇಡೀ ಧಾರವಾಡ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಏನಂದ್ರೆ ಸೋನಿಯಾ ಗಾಂಧಿ ಜೊತೆ ರಾಹುಲ್ ಗಾಂಧಿ ಅವರು ಸಹ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆ ಘಟಾನುಘಟಿ ನಾಯಕರು ಏನಂದ್ರೆ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೂರ್ವ ಕ್ಷೇತ್ರದಲ್ಲಿ ಸೆಟಲ್ಮೆಂಟ್ ನಲ್ಲಿ ಹಾಕಿ ಗ್ರೌಂಡ್ ಇದೆ, ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಕೆಲವೇ ಕ್ಷಣ ಅಂದ್ರೆ ಸೋನಿಯಾ ಗಾಂಧಿ ಈಗಾಗಲೇ ಹುಬ್ಬಳ್ಳಿಗೆ ಸಹ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಎಲ್ಲ ರೀತಿಯ ಒಂದು ಉತ್ಸುಕತೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎದುರು ನೋಡ್ತಾ ಇದ್ದಾರೆ. ಮತ್ತು ಈ ಒಂದು ಸೋನಿಯಾ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಒಂದಷ್ಟು ಬೂಸ್ಟ್ ಸಿಗುತ್ತೆ ಮತ್ತು ಹೆಚ್ಚಿನ ಸೀಟ್ಗಳು ಗೆಲ್ಲಕ್ಕೆ ಆಸ್ಪದ ಏನಾದ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೇನೆ ಅವರ ಪತ್ನಿ ಗೀತಾ ಪ್ರಚಾರವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರವಾಗಿ ಶಿವಣ್ಣ ಭರ್ಜರಿ ರೋಡ್ ಶೋ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ನಾಗಶೆಟ್ಟಿ ಕೊಪ್ಪದಿಂದ ಬೃಹತ್ ರೋಡ್ ಶೋ ಅನ್ನ ನಡೆಸಿದ್ರು ಶಿವಣ್ಣ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಟ ಶಿವಣ್ಣ ಅವರ ಪತ್ನಿ ಗೀತಾ ಶಿವಣ್ಣ ಅವರು ಈಗ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ. ಸವದಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಕೃಷ್ಣಾ ಸಕ್ಕರೆ ಕಾರ್ಖಾನೆ ಅವ್ಯವಹಾರದ ಬಗ್ಗೆ ದೂರನ್ನ ನೀಡಲಾಗಿದ್ದು, 500 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸಹಕಾರ ಸಚಿವರು ಕೇಂದ್ರ ಅಮಿತ್ ಶಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಕೃಷ್ಣಾ ಸಕ್ಕರೆ ಕಾರ್ಖಾನೆ ಅವ್ಯವಹಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ದೂರನ್ನ ನೀಡಿದ್ದಾರೆ. ಸಿಬಿಐ ತನಿಖೆಗೂ ಒತ್ತಾಯವನ್ನ ಮಾಡಿದ್ದಾರೆ ಸಾಹುಕಾರ ರಮೇಶ್ ಜಾರಕಿಹೊಳಿ. ಚುನಾವಣೆ ಮುಗಿದ ಕೂಡಲೇ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದು, ಲಕ್ಷ್ಮಣ್ ಸವದಿ ಅಧ್ಯಕ್ಷರಾಗಿರುವ ಕೃಷ್ಣಾ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ದೂರನ್ನ ಆಧರಿಸಿ ಆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ₹500 ಕೋಟಿ ಅವ್ಯವಹಾರ ಆಗಿದೆ. ಈ ಪ್ರಕರಣವನ್ನ ಸಿಬಿಐಗೆ ಒತ್ತಾಯಿಸಿ ಈಗ ರಮೇಶ್ ಜಾರಕಿಹೊಳಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ ಕೂಡಲೇ ನೀವು ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರನ್ನ ಟಾರ್ಗೆಟ್ ಮಾಡಿ ರಮೇಶ್ ಜಾರಕಿಹೊಳಿ ಅವರು ದೂರನ್ನ ಸಲ್ಲಿಸಿದ್ದಾರೆ. बहुत 750 करोड़ के ऊपर गोलमाल हो गया।
तो सीबीआई इंक्वायरी के लिए लोग मान रहे, आप जरूर इसको अमल करना है और डीसीसी बैंक को सुपरसीड करना है, इतना हम मानते हैं। ऑलरेडी मैं बात किया हूँ, ज़्यादा नहीं बोलता हूँ आपको। वहाँ सिर्फ सीबीआई इंक्वायरी चाहिए हमको। बहुत 750 करोड़ के ऊपर गोलमाल हो गया, तो सीबीआई इंक्वायरी के लिए। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗ ಇಲ್ಲಿವರೆಗೂ ಯಾವುದೇ ರೀತಿಯ ಕಾರ್ಖಾನೆಗಳ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಹೇಳದಂತಹ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಹೋದ ಮೇಲೆ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು. ಈ ಆರೋಪ ಏನು, ಯಾವಾಗ ನಡೆದಿರುವಂತಹ ಅಕ್ರಮ ಇದು? ಅಮಿತ್ ಶಾ ಅವರು ಅದಕ್ಕೆ ಏನಾದರೂ ರಿಯಾಕ್ಷನ್ ಮಾಡಿದಾರಾ? ನವಿತಾ ಜೈನ್, ಏನಂತಂದ್ರೆ ಅಥಣಿ ತಾಲೂಕಿನಲ್ಲಿ ಒಂದು ಸಹಕಾರಿ ಸಂಘದ ನೇತೃತ್ವದಲ್ಲಿ ಇರ್ತಕ್ಕಂಥ ಅಥಣಿ ಕೃಷ್ಣ ಸಹಕಾರಿ ಸಂಘದ ವತಿಯಿಂದ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇದಾಗಿದೆ. ಇಲ್ಲಿ ಏನಂತಂದ್ರೆ ಸೌದಿ ಕುಟುಂಬದ ಒಂದು ಏನು ಎಲ್ಲರೂ ಕೂಡ ಅಲ್ಲಿ ಅಧ್ಯಕ್ಷತೆ ಆಗಿರ್ಬಹುದು ಅಥವಾ ಅಲ್ಲಿ ಡೈರೆಕ್ಟರ್ ಆಗಿರ್ಬಹುದು, ಎಲ್ಲರೂ ಕೂಡ ಸೌದಿ ಕುಟುಂಬದವರೇ ಆಗಿರೋದ್ರಿಂದ ಅದರಲ್ಲೂ ಅಲ್ಲಿ ಏನೇನು ಅಧ್ಯಕ್ಷ ಆಗಿದ್ದಾರೆ ಪರಪ್ಪ ಸೌದಿ ಅನ್ನುವಂಥವ್ರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಆ ಪರಪ್ಪ ಸೌದಿ ಅವರು ಏನಂತಂದ್ರೆ ಲಕ್ಷ್ಮಣ್ ಸೌದಿ ಅವರ ಕಾಕನ ಮಗ, ಅಂದ್ರೆ ಸಹೋದರ ಆಗ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಖಾನೆ ಮೂಲಕ ಲಕ್ಷ್ಮಣ್ ಸವದಿಯವರು ಇಲ್ಲಿ ಒಂದು ರಾಜಕೀಯವನ್ನ ನಡೆಸ್ತಾರೆ. ಯಾಕಂತಂದ್ರೆ ಬಹುತೇಕ ಅಥಣಿಯಲ್ಲಿ ಇರ್ತಕ್ಕಂತ 70% ಕಬ್ಬು ಇದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೋಗುತ್ತೆ. ಸೊ ಇಲ್ಲಿಯ ಮೂಲಕ ಎಂತ ಒಂದು ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಅವರು ಇಲ್ಲಿನ ರೈತರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಆ ಕಾರ್ಖಾನೆ ಮೇಲೆ ಒಂದು ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಸುಮಾರು 500 ಕೋಟಿಗೂ ಹೆಚ್ಚು ಅಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಕೂಡಲೇ ನೀವು ಚುನಾವಣೆ ಮುಗಿದ ತಕ್ಷಣನೇ ಇದನ್ನ ತನಿಖೆಗೆ ಒಳಪಡಿಸಬೇಕು, ಇಲ್ಲಿ ಸಿಬಿಐ ತನಿಖೆಯನ್ನ ಮಾಡಿಸ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಅಮಿತ್ ಶಾ ಅವರಿಗೆ ಮಾಡಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಇಡೀ ಭಾಷಣದಲ್ಲಿ ಏನು ರಮೇಶ್ ಜಾರಕಿಹೊಳಿ ಅವರು ಒಂದು ಮನವಿ ಮಾಡ್ತಾರೆ, ಆ ಮನವಿ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಬದಲಾಗಿ ಇಲ್ಲಿ ಒಂದು ಅಥಣಿಯಲ್ಲಿ ಸದ್ಯಕ್ಕೆ ಏನಂತಂದ್ರೆ ಇಡೀ ಚುನಾವಣೆ ಸೌದಿ ವಿರುದ್ಧವಾಗಿ, ಸೌದಿ ಏನು ಅವರು ಡಿಸಿಸಿ ಬ್ಯಾಂಕ್ ನಲ್ಲಿ ಸದಸ್ಯರಿದ್ದಾರೆ. ಅಥಣಿ ತಾಲೂಕಿಂದ ಒಂದು ಅವರು ಡೈರೆಕ್ಟರ್ ಆಗಿ ಒಂದು ಡಿಸಿಸಿ ಬ್ಯಾಂಕಿಗೆ ಆಯ್ಕೆ ಆಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಸಾಕಷ್ಟು ರೈತರ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಇರುವಂತದ್ದು ಡಿಸಿಸಿ ಬ್ಯಾಂಕ್, ಅದ್ರ ಜೊತೆಗೇನೆ ಸಕ್ಕರೆ ಕಾರ್ಖಾನೆ. ಸೊ ಹೀಗಾಗಿ ಆ ಸಕ್ಕರೆ ಕಾರ್ಖಾನೆಯಿಂದನೂ ಕೂಡ ಅವ್ರನ್ನ ತೆಗಿಬೇಕು, ಹೊರಗಡೆ ಆಚೆ ಹಾಕಬೇಕು, ಅಲ್ಲಿ ತನಿಖೆಯನ್ನ ಮಾಡಿಸ್ಬೇಕು. ಅದ್ರ ಜೊತೆಗೇನೆ ಡಿಸಿಸಿ ಬ್ಯಾಂಕ್ ಸದಸ್ಯತ್ವ ಸ್ಥಾನದಲ್ಲೂ ಕೂಡ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಭಾಷಣವನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಬರ್ತಕ್ಕಂಥ ಮತಗಳು ಬಿಜೆಪಿಗೆ ಟರ್ನ್ ಆಗುತ್ತೆ, ಅಥವಾ ಬಿಜೆಪಿಯಲ್ಲಿ ಅಥವಾ ಏನು ಅಥಣಿ ಕ್ಷೇತ್ರದಲ್ಲಿ ರೈತರಿದ್ದಾರೆ, ಅಥಣಿ ರೈತರು ಸೌದಿಯರಿಗೆ ಹೆದರಿಕೊಂಡು ಮತ ಹಾಕೋ ಬದಲಾಗಿ ಬಿಜೆಪಿಗೆ ಮತ ಹಾಕ್ತಾರೆ ಅನ್ನುವಂತ ಸ್ಟ್ರಾಟಜಿಯನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ನೇತೃತ್ವದಲ್ಲೇ ನಾನು ಈ ರೀತಿ ಮಾತನಾಡಿದ್ರೆ ಎಲ್ಲೋ ಒಂದ್ ಕಡೆ ಅವು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದ್ರ ಜೊತೆ ಅದಕ್ಕೊಂದು ಒಳ್ಳೆ ಪ್ರಚಾರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡು ಆದ್ರೆ ರಮೇಶ್ ಜಾರಕಿಹೊಳಿ ಮನವಿಗೆ ಅಮಿತ್ ಶಾ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆ ಕುರಿತು ಇಡೀ ಒಂದು ಅರ್ಧ ಗಂಟೆ ಭಾಷಣದಲ್ಲಿ ಯಾವುದೇ ಒಂದೇ ಒಂದು ಮಾತನ್ನು ಕೂಡ ಆ ವಿಚಾರವಾಗಿ ಇಲ್ಲಿ ಅಮಿತ್ ಶಾ ಅವರು ಮಾತಾಡಿಲ್ಲ. ನವಿತಾ, ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಖರ್ಗೆ ಕುಟುಂಬಸ್ಥರ ಹತ್ಯೆಗೆ ಸ್ಕೆಚ್ ಹಾಕಿದಾರ? ಮಣಿಕಂಠ ರಾಥೋಡ್ ಅವರದ್ದು ಎನ್ನಲಾದ ಆಡಿಯೋ ಸಂಭಾಷಣೆ ಮಾಡಿದ್ದಾರೆ ಅನ್ನುವಂತಹ ಆಡಿಯೋ ರಿಲೀಸ್ ಆಗಿದೆ. ಖರ್ಗೆ ಕುಟುಂಬಸ್ಥರ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆಯಾ? ಮಣಿಕಂಠ ರಾಥೋಡ್ ಅವರದ್ದು ಎನ್ನಲಾದಂತಹ ಆಡಿಯೋ ಈಗ ಬಹಿರಂಗಗೊಂಡಿದೆ, ಆಡಿಯೋ ರಿಲೀಸ್ ಆಗಿದೆ. ಅವರು ಸಂಭಾಷಣೆ ಮಾಡಿದ್ದಾರೆ ಅನ್ನುವಂತಹ ಆಡಿಯೋ ರಿಲೀಸ್ ಆಗಿದ್ದು, ರವಿ ಅನ್ನುವ ವ್ಯಕ್ತಿಯ ಜೊತೆ ರಾಥೋಡ್ ಸಂಭಾಷಣೆಯನ್ನ ಮಾಡಿದ್ದಾರೆ ಅನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಥೋಡ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಣಕ್ಕಿಳಿದಿದ್ದಾರೆ. ರಾಠೋಡ್ ಆಲ್ರೆಡಿ ಈಗ ಪ್ರಿಯಾಂಕ್ ಖರ್ಗೆ ಇವರ ಬಗ್ಗೆ ಅನೇಕ ಅಕ್ರಮಗಳ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದ್ರೆ ಅನೇಕ ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ರಾಠೋಡ್ ವಿರುದ್ಧ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆಡಿಯೋ ರಿಲೀಸ್ ಮಾಡಿದೆ ಕಾಂಗ್ರೆಸ್, ಆಡಿಯೋ ರಿಲೀಸ್ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಈ ಮೂಲಕ ಖರ್ಗೆ ಕುಟುಂಬಸ್ಥರ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿತ್ತಾ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡಿವೆ. ಮತ್ತೆ ಎಷ್ಟು ಕೇಸ್ ಹೇಳೋಣ? ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್ ಲೀಸ್ಕೊಳ ಅಂತ ಕೇಳತ್ತನ್ ಮಣಿಕಂಠ ರಾಠೋಡ್ ಅಂತ ಹೇಳಿ. ಅಣ್ಣ ಖರ್ಗೆ ಕಡೆಯವ್ರ ಮಾಡ್ತಾರಣ್ಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಯಲ್ಲಿ ಅಂತ ಕೇಳಲಿ ಅಣ್ಣ. ಅವ್ರೆಲ್ಲ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದೀನಿ, ಅವ್ರಿಗೆ ಕೇಳ್ತಾನೆ ನಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತಂದು. ನನ್ನ ಬಲ್ಲಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ, ಅದಕ್ಕೆ ನನ್ನ ಬಲ್ಲಿ ನಂಬರ್ ಇಲ್ಲಲೇ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ್ಣ. ನನ್ನ ಬಲ್ಲಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ, ಅದಕ್ಕೆ ನನ್ನ ಬಲ್ಲಿ ನಂಬರ್ ಇಲ್ಲಲೇ.
ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳತ್ತೀನಿ ನನಗ. ಕಾಂಗ್ರೆಸ್ ಬೈಯಣ ಇನ್ನು ಬೈಯಣ. ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಆಡಿಯೋ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ. ಆಡಿಯೋ ತಿರುಚಲಾಗಿದೆಯೇ ಅನ್ನೋದರ ಬಗ್ಗೆ ನೋಡಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಮಣಿಕಾಂತ್ ರಾಥೋಡ್ ಅವರದ್ದು ಎನ್ನಲಾದಂತಹ ಆಡಿಯೋ ರಿಲೀಸ್ ಆಗಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸಿಎಂ ಈ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಡಿಯೋ ಬಗ್ಗೆ ಪ್ರಕರಣ ದಾಖಲಿಸಿ ತನಿಖೆ ಮಾಡ್ತೀವಿ, ಆಡಿಯೋ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ಗೊತ್ತಿಲ್ಲ, ಆದರೆ ಆಡಿಯೋ ಫ್ಯಾಬ್ರಿಕೇಟೆಡ್ ಏನು ಎಲ್ಲ ತನಿಖೆ ಆಗುತ್ತೆ, ತನಿಖೆ ಮಾಡಿಸೋಣ. ಅದರ ಬಗ್ಗೆ ಗಂಭೀರವಾಗಿ ನಾವು ತೊಗೊಳ್ತೀವಿ, ತನಿಖೆ ಮಾಡಿಸ್ತೀವಿ, ತಪ್ಪಿಸ್ತಿದ್ರೆ ಕ್ರಮ ತಗೊಳ್ತೀವಿ. ನನಗೆ ಖರ್ಗೆ ಕುಟುಂಬದ ಬಗ್ಗೆ ಆಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಲ್ ಸಂತೋಷ್ ಟ್ವೀಟ್ ಮಾಡಿದ್ದು, ಖರ್ಗೆ ಕಾಂಗ್ರೆಸ್ನವರು ಗಲಿಬಿಲಿಗೊಂಡಿದ್ದಾರೆ, ಖರ್ಗೆ ಕಾಂಗ್ರೆಸ್ನವರು ನಿರಾಸೆಗೊಂಡಿದ್ದಾರೆ, ಸಮತೋಲನದ ಅರ್ಥವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಸಂತೋಷ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಒಂದು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಲ್ ಸಂತೋಷ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಖರ್ಗೆ ಮತ್ತು ಕಾಂಗ್ರೆಸ್ನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖರ್ಗೆ ಹಾಗೆಯೇ ಕಾಂಗ್ರೆಸ್ನವರು ಗಲಿಬಿಲಿಗೊಂಡಿದ್ದಾರೆ, ನಿರಾಸೆಯಾಗಿದ್ದಾರೆ, ಅದೇ ಕಾರಣಕ್ಕಾಗಿ ಇಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಖರ್ಗೆ ಬಗ್ಗೆ ಸಂತೋಷ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಖರ್ಗೆ ಕುಟುಂಬಸ್ಥರ ಕೊಲೆ ಸಂಚಿನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ ಮಣಿಕಾಂತ್ ರಾಥೋಡ್ ಬಂಧನಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ. ಬಿಜೆಪಿಯಿಂದ ಕುತಂತ್ರ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರಿದ್ದಾರೆ. ಮಣಿಕಾಂತ್ ರಾಥೋಡ್ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ಅವರ ಆಗ್ರಹ ಇಷ್ಟೇ, ಖರ್ಗೆ ಕುಟುಂಬಸ್ಥರ ಕೊಲೆ ಸಂಚಿನ ಆರೋಪದ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಇದು ಬಿಜೆಪಿಯ ಕುತಂತ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೀವು ಎರಡನೇದು ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ನಿಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಈಗ ACC ಅಧ್ಯಕ್ಷರು, ಮಹಾತ್ಮ ಗಾಂಧೀಜಿಯವರು ಕೂತಂತ ಸ್ಥಾನದಲ್ಲಿ ಕೂತಿದ್ದಾರೆ, ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಕೂತಿದ್ದಾರೆ, ರಾಜೀವ್ ಗಾಂಧಿ ಸ್ಥಾನದಲ್ಲಿ ಕೂತಿದ್ದಾರೆ. ಅಂತ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ನಮ್ಮ ಜಗಜೀವನ್ ರಾಮ್ ಕೂತಂತ ಸ್ಥಾನದಲ್ಲಿ ಕೂತಿದ್ದಾರೆ. ಒಬ್ಬ ದಲಿತರನ್ನ ಬ್ಲಾಕ್ ಅಧ್ಯಕ್ಷ ಆಗಿದೆ, ACC ಅಧ್ಯಕ್ಷರು, ಅವ್ರನ್ನ ಕೊಲೆ ಸಂಚು ಮಾಡಲಿಕ್ಕೆ ಇವತ್ತು ನಿಮ್ಮ ಅಫಿಷಿಯಲ್ ಕ್ಯಾಂಡಿಡೇಟೇ ಮಾತಾಡ್ತಾನೆ ಅಂತಂದರೆ, ಇನ್ನು ಅವನ್ನ ನೀವು ಅರೆಸ್ಟ್ ಮಾಡಿಸಿಲ್ಲ, ಇನ್ನು ನೀವು ನಿಮ್ಮ ಪಾರ್ಟಿಯಿಂದ ವಜಾ ಮಾಡಿಲ್ಲ, ನಿಮ್ಮ ಪಕ್ಷದ ಕುತಂತ್ರ ಏನು ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರೇ ನೀವು ಅದು ಈಸ್ ಎನ್ ಅಫಿಷಿಯಲ್ ಅಪೋಸಿಷನ್ ಲೀಡರ್, ACC ಅಧ್ಯಕ್ಷ, ಅಧಿಕೃತವಾದಂಥ ವಿರೋಧ ಪಕ್ಷದ ರಾಜ್ಯಸಭೆಯ ನಾಯಕರು, ಅಂಥವ್ರನ್ನ ನಿಮ್ಮ ಕ್ಯಾಂಡಿಡೇಟ್ ಕೈಲಿ ಸಂಚು ಮಾಡಿಸಿ ಕೊಲೆ ಮಾಡಿಸ್ಲಿಕ್ಕೆ ಇಡೀ ಕುಟುಂಬ ಮುಗಿಸ್ತೀವಿ ಅಂತ ಹೊರಟಿದ್ದಾರಲ್ಲ, ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರೇ ನೀವು ಇದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಪರ ಸ್ಟಾರ್ ಪ್ರಚಾರ ಮುಂದುವರೆದಿದೆ. ಡಾಕ್ಟರ್ ಸುಧಾಕರ್ ಪರ ನಟಿ ಅನುಪೂವಮ್ಮ ಪ್ರಚಾರ ಮಾಡಿದ್ರು. ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರನಾಯಕನಹಳ್ಳಿ, ಮೊಡಕ್ಹೊಸಳ್ಳಿ, ಚಿಕ್ಕಸಾಗರಹಳ್ಳಿ ಹಾಗೂ ಈರೇನಹಳ್ಳಿ ಗ್ರಾಮದಲ್ಲಿ ನಟಿ ಅನುಪೂವಮ್ಮ ಪ್ರಚಾರವನ್ನ ಮಾಡಿದ್ದಾರೆ. ನಾನು ಅನುಪೂವಮ್ಮ ಅಂತ, ಕನ್ನಡ ಸೀರಿಯಲ್ ಮತ್ತು ಸಿನಿಮಾ ನಟಿ. ಆಯಿತಾ, ಇವಾಗ ನಿಮ್ಗೊಂದು ಪ್ರಶ್ನೆ, ತಾವು ಯಾರು ವೋಟ್ ಮಾಡಬೇಕಂತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. 5ನೇ ಕ್ರಮ ಸಂಖ್ಯೆ ಡಾಕ್ಟರ್ ಸುಧಾಕರ್ ಅವರು, ಕಮಲದ ಚಿಹ್ನೆ. ಸರಿನಾ? ಮಿಸ್ ಮಾಡ್ದಂಗೆ ವೋಟ್ ಮಾಡಿ ಆಯಿತಾ? ನೀವು ವೋಟ್ ಮಾಡಿ, ನಿಮ್ಮ ಮನೇಲಿರೋರ್ಗು ವೋಟ್ ಮಾಡೋಕ್ಕೆ ತಿಳಿಸಿ, ಸರಿನಾ? ಬರ್ತೀವಿ. ಥ್ಯಾಂಕ್ ಯು. ನೀವು ಮಾಡಿದ್ರಾ? ದೊಡ್ಡಬಳ್ಳಾಪುರದಲ್ಲಿ ನಟ ಸುದೀಪ್ ಭರ್ಜರಿ ರೋಡ್ ಶೋ ನಡೆಸುತ್ತಿದ್ದಾರೆ. ಯುವ ಅಭ್ಯರ್ಥಿ ಧೀರಜ್ ಮುನಿರಾಜು ಪರ ಮತಬೇಟೆ ನಡೆಸುತ್ತಿದ್ದಾರೆ. ಮುತ್ಯಾಲಮ್ಮ ದೇವಾಲಯದಿಂದ ರೋಡ್ ಶೋ ಆರಂಭ ಆಗಿದ್ದು, ಸಚಿವ ಸುಧಾಕರ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸ್ತಾ ಇರುವ ಸುದೀಪ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ.
ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂಬಿ ಪಾಟೀಲ್ ಪರ ನಟಿ ರಮ್ಯಾ ಪ್ರಚಾರ ನಡೆಸುತ್ತಿದ್ದಾರೆ. ಜಾಲಗೇರಿ ಗ್ರಾಮದಿಂದ ರಮ್ಯಾ ಪ್ರಚಾರವನ್ನ ಶುರು ಮಾಡಿದ್ದಾರೆ. ರಮ್ಯಾಗೆ ಅಭಿಮಾನಿಗಳು ಹೂವಿನ ಮಳೆಗೆರೆದು ಸ್ವಾಗತವನ್ನ ಕೋರಿದ್ದಾರೆ. ನೋಡಿ ತುಂಬಾ ಖುಷಿ ಆಯಿತು. ನಾನು ವಿಜಯಪುರಕ್ಕೆ 3ನೇ ಬಾರಿ ಬರ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಅಷ್ಟೇ ಪ್ರೀತಿ ತೋರಿಸಿದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಬಾರಿ ಜನರ ಬಳಿ ಅಭಿವೃದ್ಧಿ ಹೆಸರಿನಲ್ಲಿ ವೋಟ್ ಕೇಳ್ತಿದ್ದೇವೆ. ನಮ್ಮ ಯೋಜನೆಗಳು ಮನೆ ಮನೆಗೆ ತಲುಪಿದೆ. 3 ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದೇವೆ ಅಂತ ಸಿಎಂ ಬೊಮ್ಮಾಯಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಒಂದು ಕಡೆ ಸರ್ಕಾರವನ್ನ ನಡೆಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಆಡಳಿತ ವಿರೋಧಿ ಅಲೆ ನಿಮ್ಮ ವಿರುದ್ಧ ಇದೆ ಅಂತ ಹೇಳ್ತಾರೆ, 40% ಅಂತ ಆರೋಪ ಅಂತ ಮಾಡ್ತಾರೆ. ಆದ್ರೆ ಜನಗಳ ಬಳಿ ನೀವು ಯಾವ ರೀತಿ ಓಟನ್ನ ಕೇಳ್ಕೊಳ್ತಿದ್ದೀರಾ? ಇಲ್ಲ, ಜನರ ಬಳಿಗೆ ನಾವು ಮಾಡಿರೋ ಕೆಲಸಗಳು, ಮನೆ ಮನೆಗೆ ತಲುಪಿರುವಂತಹ ಕಾರ್ಯಕ್ರಮಗಳು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಸುಮಾರು 40ರಿಂದ 50 ಸಾವಿರ ಕುಟುಂಬಗಳಿಗೆ ಮುಟ್ಟಿದೆ. ಒಂದಿಲ್ಲ ಒಂದು ಕಾರ್ಯಕ್ರಮಗಳು ನಾವು ಮಾಡಿರುವಂತಹ ಕಾರ್ಯಕ್ರಮಗಳನ್ನ ಮನದಟ್ಟು ಮಾಡಿಕೊಟ್ಟು ಈ ತರ ಕಾರ್ಯಕ್ರಮಗಳು ಮುಂದುವರಿಬೇಕು. ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ನನ್ನ ರೈತ ವಿದ್ಯಾರ್ಥಿ ನಿಧಿ ಇರ್ಬೋದು, ಮತ್ತು ಯಶಸ್ವಿನಿ ಯೋಜನೆ ಇರ್ಬೋದು, ನಾವು ಮಾಡಿರುವಂಥ ಶಿಕ್ಷಣದಲ್ಲಿ ಮಾಡಿರುವಂಥ ಶಾಲೆಗಳಿರ್ಬೋದು, ಕಟ್ಟಿರುವಂಥ ಮನೆಗಳಿರ್ಬೋದು, ಕುಡಿಯೋ ನೀರು ವಿಶೇಷವಾಗಿ ಮನೆ ಮನೆಗೆ ನೋಡಿ 73 ವರ್ಷದಲ್ಲಿ ಎಲ್ಲ ಸರ್ಕಾರಗಳು ಸೇರಿ 25 ಲಕ್ಷ ಮನೆಗೆ ಕುಡಿಯೋ ನೀರು ಕೊಟ್ಟಿದ್ರು. ನಾವು ಕೇವಲ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿದ್ದೀವಿ. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ.